ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಕಲಾವಿದರಾದ ಮನೋಹರ್ ಕಾಳಪ್ಪ ಪತ್ತಾರವರಿಗೆ 75ರ ಸಂಭ್ರಮಕ್ಕಾಗಿ ನಾಡಿನ ಪ್ರಖ್ಯಾತ ಚಿತ್ರಕಲಾವಿದರಿಂದ ಚಿತ್ರನಮನ ಅಭಿನಂದನಾ ಕಾರ್ಯಕ್ರಮ ನೆರವೇರಿತು. ದಿನಾಂಕ 25 ಡಿಸೆಂಬರ್ 2024ರಂದು ನಗರದ ಆರ್ಟ್ ಗ್ಯಾಲರಿಯಲ್ಲಿ ವಿಜಯಪುರ ಕಲಾವಿದರು 2017ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕಲಾವಿದರಾದ ಮನೋಹರ್ ಕಾಳಪ್ಪ ಪತ್ತಾರ್ ಅವರಿಗೆ 75 ವರ್ಷ ತುಂಬಿದ ಪ್ರಯುಕ್ತ ಅವರ ಆಪ್ತ ಒಡನಾಡಿಗಳು ಮತ್ತು ಕುಟುಂಬ ವರ್ಗದವರು ಸೇರಿ ಬಣ್ಣದ ಬದುಕಿನ ಶ್ರೀಯುತರ 75ನೇ ವರ್ಷದ ಹುಟ್ಟುಹಬ್ಬವನ್ನು ರಂಗುರಂಗಾಗಿ ಆಚರಿಸೋಣ ಎಂಬ ಉದ್ದೇಶದಿಂದ ನಾಡಿನ 30 ಜನ ಪ್ರಖ್ಯಾತ ಕಲಾವಿದರಿಂದ ಚಿತ್ರಕಲಾ ಪ್ರದರ್ಶನ ಕಲಾ ಶಿಬಿರ ಹಮ್ಮಿಕೊಳ್ಳುವ ಮೂಲಕ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಸಮಾರಂಭವನ್ನು ಮನೋಹರ್ ಪತ್ತಾರ್ ಅವರ ಶಿಷ್ಯವರ್ಗದಲ್ಲಿ ಒಬ್ಬರಾದ ವಿಜಯಪುರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು. ಕಲಾವಿದರು ಒಬ್ಬ ಸಜ್ಜನ ವ್ಯಕ್ತಿಗಳು ಇವತ್ತು 75 ವರ್ಷದ ಅವರ ಒಂದು ಜೀವನ ಸಾಕಷ್ಟು ಮನುಷ್ಯನ ಜೀವನ ಅಂದರೆ ಏರು ಆಗಲಿ ಸುಖ ದುಃಖಗಳಾಗಲಿ ಬರ್ತಾವೆ. 75 ಅವರ ಒಂದು 75 ವರ್ಷ ನೋಡಿದಾಗ ನಾವು ಸಣ್ಣವರಿದ್ದಾಗ ಏನು ಐಕ್ಯತೆ ಇದ್ದಾಗ ಹೆಂಗಿದ್ರು ಹಂಗೆ ಅದ. ಏನು ಶಾರೀರಿಕವಾಗಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಈಗ ನಾವೇ ವಯಸ್ಸಾದ ಕಳಿಸಾಗತ್ತೀವಿ, ಅವರು ಮಾತ್ರ ಹಂಗೆ ಅದ. ತಮ್ಮ ಜೀವಮಾನದ 75ನೇ ವರ್ಷಗಳ ಸುದೀರ್ಘ ಪಯಣದಲ್ಲಿ ವಿಜಯಪುರದಲ್ಲೇ ಹುಟ್ಟಿ ವಿಜಯಪುರದಲ್ಲೇ ಬೆಳೆದು ಇಲ್ಲಿಯೇ ವೃತ್ತಿ ಮತ್ತು ಪ್ರವೃತ್ತಿಗಳಿಂದ ನಾಡಿಗೆ ಚಿರಪರಿಚಿತರಾಗಿ ಅಂದಿನಿಂದ ಇಂದಿನವರೆಗೂ ನೈಸರ್ಗಿಕ ಗಣೇಶನನ್ನು ನಿರ್ಮಿಸುವಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ ಮೌನ ಕಲಾವಿದ ಮನೋಹರ್ ಪತ್ತಾರ್ ಅವರ ಈ ಸಂಭ್ರಮವನ್ನು ವಿಶಿಷ್ಟವಾಗಿ ನೆರವೇರಿಸುವ ಸಂಕಲ್ಪವನ್ನು ಮಾಡಿದ ನಾಡಿನ ಖ್ಯಾತ ಚಿತ್ರಕಲಾವಿದರಾದ PS ಕಡೆಮನಿ ಮತ್ತು ವಿದ್ಯಾಧರ ಸಾಲಿಯವರು, ಪ್ರಕಾಶ್ ಚವಾಣ್ ಮತ್ತು MK ಪತ್ತಾರ್ ಅವರ ಕುಟುಂಬ ವರ್ಗ ಈ ವಿಭಿನ್ನ ಅಭಿನಂದನಾ ಸಮಾರಂಭವನ್ನು ನೋಡಿ ಸಂತಸಪಟ್ಟರು. ಕಲಾ ಶಿಬಿರದಲ್ಲಿ ಭಾಗವಹಿಸಿದ ಕಲಾವಿದರು ಪತ್ತಾರ್ ಅವರ ಸಾಧನೆಯ ಬಗ್ಗೆ ಅಭಿಮಾನ ಪಟ್ಟರು. ಇವತ್ತಿನ ದಿವಸ ನಮ್ಮ ವಿಜಯಪುರದ ನಗರದಲ್ಲಿ ಸಂಭ್ರಮ ಕಲಾವಿದರಿಗೆ. ಯಾಕಂತಂದರೆ ನಮಗೆಲ್ಲ ಹಿರಿಯರು ನಮ್ಮ BLD ಸಂಸ್ಥೆ ಶ್ರೀ ಸಿದ್ದೇಶ್ವರ ಚಿತ್ರಕಲಾ ಮಹಾವಿದ್ಯಾಲಯ ಹುಟ್ಟಿದ ನಂತರ ಕಾಚಾಪುರವರು ಅವರು ಭಾಳ ಒಡನಾಡಿಗಳು. ಅವರು ಒಡನಾಟದಿಂದ ಇವರು ಪರಿಚಯ ನಮಗೆ ಪ್ರಾರಂಭ ಆಗಿದ್ದು. ಆದರೆ ನಿರಂತರ ಕೆಲಸ ಮಾಡುವುದರಲ್ಲಿ ತಲ್ಲೀನರಾಗಿರೋರು. ತಾವು ದರ್ಬಾರ್ ಹೈಸ್ಕೂಲಿನಲ್ಲಿ ಚಿತ್ರಕಲಾ ಶಿಕ್ಷಕರಾಗಿದ್ದರೂ ಕೂಡ ಮಕ್ಕಳ ಜೊತೆಗೆ ನಿಕಟ ಸಂಬಂಧ ಇರುವುದರಿಂದ ಇವತ್ತು MB ಪಾಟೀಲ್ ಸಾಹೇಬರಾಯಿತು, MB ಪಾಟೀಲ್ ಸಾಹೇಬ್ರ ಮಿಸ್ಸಸ್ ಅವರಾಯಿತು, ಬಸನಗೌಡರು, ನಂತರ ಶಿವಾನಂದ ಪಾಟೀಲ್, ಇವರು ಎಲ್ಲ ಅವ್ರ ಶಿಷ್ಯ ಬಳಗ. ಅವರು ಇವತ್ತು ಎಷ್ಟು ಖುಷಿ ಪಟ್ಟಾರಲ್ಲ. ಇವರು 75ನೇ ವರ್ಷದ ಆಚರಣೆ ನಾವೆಲ್ಲ ಭಾಳ ಹುರುಪಿನಿಂದ ಇವರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ವರ್ಷಗಳ ಕಾಲ ನಾವು ಕಳೆದಾಗ ನಾವು ಸಮಾಜಕ್ಕೆ ನಾವು ಏನಾದರೂ ನಾವು ಕೊಡುಗೆ ಕೊಡಬೇಕು ಮತ್ತು ಸಮಾಜನ ನಮ್ಮನ್ನು ಗೌರವಿಸಬೇಕು ಅನ್ನೋಂಥ ಮನಸ್ಸಿನಾಗ ಇದ್ದರೂ ಕೂಡ ನಮ್ಮಿಂದ 75 ಬರೀ ವರ್ಷನ ಬರೀ ಸಮಾರಂಭ ಆಚರಿಸೋಕ್ಕಿಂತ ನಮ್ಮಿಂದ ಏನಾದರೂ ಕೊಡುಗೆ ಆಗಲಿ ಅನ್ನೋಂಥ ಉದ್ದೇಶದಿಂದ ಒಂದು ಕಾರ್ಯಕ್ರಮ. ಹಾಗಾಗಿ ಅವರು ಈಗ 75, ಅವರು ಬಹುಶಃ ಅವ್ರದ್ದು 76 ವರ್ಷ ಈಗ ಅವ್ರದ್ದು. ಅದಕ್ಕೆ ಅವ್ರದ್ದು 100 ವರ್ಷ ಕೂಡ ಆಗಲಿ, ಅದರ ಸಮಾರಂಭ ಮಾಡುವಂತಹ ಒಂದು ಪುಣ್ಯ ನಮಗೆ ಪ್ರಾಪ್ತಿ ಆಗಲಿ ಅಂಥೇಳಿ ನಾನು ಈ ನಮ್ಮ ನಾಡ ದೇವರ ಸಿದ್ದೇಶ್ವರದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಮಹಾರಾಜರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಸತೀಶ್ ಜಿಗ್ಜಿನಿ ಅವರ ಅಧ್ಯಕ್ಷತೆಯನ್ನು ವಹಿಸಿದ್ದರು. ವಿಜಯಪುರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ದರ್ಬಾರ್ ಅವರು ಅತಿಥಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮದ ಕುಟುಂಬ ವರ್ಗದರು, ಸ್ನೇಹಿತರು ಹಾಗೂ ಕಲಾಭಿಮಾನಿಗಳು ಕೂಡ ಉಪಸ್ಥಿತರಿದ್ದರು. MK ಪತ್ತಾರ್ ಸರ್ ಅವರ ಬಗ್ಗೆ ಅವರ ಇಡೀ ಜೀವನನೇ ಕಲಾಕ್ಷೇತ್ರಕ್ಕಾಗಿ ಮುಡುಪಟ್ಟಂಗೆ ಇದೆ. ಮಾತ್ರಕ್ಕೆ ಒಂದೇನೋ ಶಾಲೆ ಒಳಗೆ ಮಾಸ್ತರಿಕೆ ಮಾಡಿಕೊಂಡು ಆ ಫ್ಯಾಮಿಲಿದು ಬ್ಯಾಕ್ಗ್ರೌಂಡ್ ಏನಪ್ಪ ಅಂದರೆ ಗಣಪತಿ ಮಾಡುವಂಥ ಒಂದು ಮೂರ್ತಿ. ಇವರು ಇಷ್ಟು ವರ್ಷ ಏನು ಅವರ ಸಾಧನೆ ಇದೆ ಅದು ಒಂದೇನಪ್ಪ ಅಂದರೆ ಇವತ್ತು ಯುವ ಪೀಳಿಗೆಗೆ ಒಂದು ಮಾದರಿ ಇದ್ದಂಗೆ. ಈ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನಿಗೆ ಮೆಚ್ಚಿಕೊಳ್ಳುವಂಥದ್ದು ಏನದಲ್ಲ ಇವತ್ತಿಲ್ಲಿ ಸಾಕ್ಷಿ ಆಗ್ತಾಯಿದೆ. 30 ಜನ
ಕಲಾವಿದರು ಇವತ್ತು ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ಇಲ್ಲಿ ಕೊಡಲಿಕ್ಕಾಗಿ ಬಂದಿದ್ದಾರೆ. ಎಲ್ಲರೂ ಒಂದೊಂದು ಪ್ರತಿಭೆಗಳಂತಂದ್ರೆ ಒಂದೊಂದು ಗ್ರಂಥಗಳಿದ್ದಂಗೆ ಇವತ್ತು ಒಬ್ಬೊಬ್ಬ ಕಲಾವಿದ ರಚನೆ ಮಾಡುವಂಥ ಕೃತಿ ಏನದಲ್ಲ ಅದೊಂದು ಗ್ರಂಥ ರಚನೆ ಆದಂಗೆ ಇದೆ. ಇವತ್ತು ಇಲ್ಲೇನೋ ಇಲ್ಲಿ ಈ ವಾತಾವರಣ ನೋಡಿದರೆ ಇದು ಇನ್ನೊಂದು ಸರಿ ಇದೊಂದು ಈಗೇನು ನಮಗೆ ಅನ್ನಿಸ್ಲಿಕ್ಕಿಲ್ಲ. ಇದನ್ನು ನಾವು ನೆನಪಿಸಿಕೊಳ್ಳುವಾಗ ಭಕ್ತಾರ್ ಸರ್ ಅವರ ಒಂದು 75ನೇ ಹುಟ್ಟುಹಬ್ಬ ನಾವೇನು ಆಚರಣೆ ಮಾಡ್ತೀವಲ್ಲ ಅವಾಗ ಒಂದು ಏನು ಸೀನ್ ನಮ್ಗೆ ನೋಡ್ಲಿಕ್ಕೆ ಸಿಕ್ತು. ಇದೊಂದು ಐತಿಹಾಸಿಕ ಸಾಧನೆ.